ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಬೇಬಿ ಸ್ವೀಟ್ ಕಾರ್ನದ್ದು ಮಂಚೂರಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವ್ರಿ. ಈ ಮಳೆಗಾಲಕ್ಕಂತರೂ ಸಾಯಂಕಾಲ ಚಹಾ ಜೊತೆಗೆ ನೀವು ಇದು ಕ್ರಿಸ್ಪಿಯಾಗಿರುವಂಥ ಬೇಬಿ ಸ್ವೀಟ್ ಕಾರ್ನ್ ಮಂಚೂರಿ ತಿಂದ್ರಿ ಅಂತಂದ್ರೆ ಅಂದ್ರೆ ರುಚಿ ಮಾತ್ರ ಇದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಬರ್ರಿ ಹಂಗಿದ್ರೆ ಇದು ಬೇಬಿ ಸ್ವೀಟ್ ಕಾರ್ನದ್ದು ಮಂಚೂರಿ ಹೆಂಗೆ ಮಾಡೋದು ಅಂತೇಳಿ ನಾನು ಇವತ್ತಿನ ದಿವಸ ತೋರಿಸ್ಕೊಡ್ತೀನಿ. ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ಲಿ ಒಂದು 6 ಸ್ವೀಟ್ ಕಾರ್ನ್ ತೊಗೊಂಡೇನಿ ರೀ. ಭಾಳ ಅಂದ್ರೆ ಭಾಳ ಎಳೆಯದಿರ್ಬೇಕು ರೀ, ಇದು ಬಲ್ತದ್ದಿರಬಾರ್ದು, ಒಂಚೂರೂ ಬಲ್ತಿದ್ದಿರಬಾರ್ದು. ನೋಡಿರಿ, ಈ ಥರ ಭಾಳ ಎಳೆಯದು ಸ್ವೀಟ್ ಕಾರ್ನ್ ಇರಬೇಕು ರೀ. ಇದು ಈ ರೀತಿಯಾದ ಕಾರ್ನ್ಗಳನ್ನು ನೀವು ತೊಗೋಬೇಕು. ಈಗ ಇದ್ರದ್ದು ಲಾಸ್ಟಿಗೆ ಒಂಚೂರು ಕಟ್ ಮಾಡ್ಕೊಂಬಿಡ್ರಿ. ಕಟ್ ಮಾಡಿಕೊಂಡು ನೀವು ಇದನ್ನು ಉದ್ದಕ್ಕೆ ಬೇಕಾದರೂ ಮಾಡ್ಕೋಬೋದು, ರೌಂಡ್ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲೇ ಸ್ವಲ್ಪ ಡೈಮಂಡ್ ಶೇಪ್ ಒಳಗೆ ಚಂದ ಕಾಣಿಸ್ಲಿ ಅಂತೇಳಿ ಡೈಮಂಡ್ ಶೇಪ್ ಒಳಗೆ ಕಟ್ ಮಾಡ್ಕೊಂಡೇನಿ ರೀ. ನೀವು ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನು ಈ ರೀತಿಯಾಗಿ ಎಲ್ಲ ಇವನ್ನ ಕಟ್ ಮಾಡಿ ಇಟ್ಕೊಂಡೇನಿ ನೋಡಿರಿ. ಕಾರ್ನ್ಗಳನ್ನು ಈ ರೀತಿ ಅಷ್ಟೂ ಕಟ್ ಮಾಡಿ ಇಟ್ಕೊಂಡೇನಿ ನಾನು. ಈಗ ಒಲೆ ಮೇಲೆ ಕುದಿದಕ್ಕೆ ಒಂದಿಷ್ಟು ನೀರು ಇಟ್ಕೊಂಡೇನಿ ರೀ. 2 ರಿಂದ 3 ಗ್ಲಾಸ್ ನೀರು ಇಟ್ಕೊಳ್ರಿ. ಇದು ನೀರು ಚಲೋ ತಂಗ ಕುದಿಬೇಕು ರೀ. ಚಲೋ ತಂಗ ಕುದಿ ಹತ್ತಿದ ಮೇಲೆ ನಾವು ಇದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಬೇಬಿ ಕಾರ್ನ್ಗಳನ್ನೆಲ್ಲ ಇದ್ರೊಳಗೆ ಹಾಕೋಬೇಕು. ಈಗ ನೋಡಿರಿ, ನೀರೆಲ್ಲ ಕುದಿ ಬಂತಲ್ಲ. ಕುದಿ ಬಂದ ತಕ್ಷಣ ನಾವು ಈ ಕಾರ್ನ್ಗಳನ್ನೆಲ್ಲ ಹಾಕಿ ಭಾಳ ಕುದಿಸೋದಕ್ಕೆ ಹೋಗ್ಬಾರ್ದು ರೀ. 1-2 ನಿಮಿಷ ಮಾತ್ರ ಕುದಿಸ್ಬೇಕು. ಜಾಸ್ತಿ ಕುದಿಸ್ಬಿಟ್ರಿ ಅಂದ್ರೆ ಮೆತ್ತಗಾಗ್ಬಿಡ್ತೈತೆ ರೀ ಇದು ಭಾಳ ಜಲ್ದಿ. ನೀರು ಚಲೋ ತಂಗ ಕುದಿ ಹತ್ತಬೇಕು. ಕುದಿ ಹತ್ತಿದ ಮೇಲೆ ಈ ಕಟ್ ಮಾಡ್ಕೊಂಡಿರುವಂಥ ಬೇಬಿ ಕಾರ್ನ್ಗಳನ್ನು ಹಾಕಬೇಕು. ಹಾಕಿದ ಮೇಲೆ 1-2 ನಿಮಿಷ ನೀವು ಕುದಿಸ್ಕೋಬೇಕು ಅಷ್ಟೆ. ನೋಡ್ರಿ, ಈಗ ಇಷ್ಟು ಕುದಿಸ್ಕೊಂಡ್ಬಿಟ್ರೆ ಸಾಕು. ಈಗ ಇದೆಲ್ಲ 1-2 ನಿಮಿಷ ಕುದ್ದೈತಿ. ಜಾಸ್ತಿ ಕುದಿಸ್ಕೊಳೋದಕ್ಕೆ ಹೋಗ್ಬೇಡ್ರಿ. ಇಷ್ಟು ಕುದಿಸ್ಕೊಂಡು ಇವನ್ನ ತೆಗೆದಿಟ್ಕೊಂಡ್ಬಿಡ್ರಿ. ನಾನಿಲ್ಲಿ ಒಂದು ಸೋಸೋದು ಇಟ್ಕೊಂಡಿದ್ದೆ, ಅದಕ್ಕೆ ಹಾಕ್ಕೊತೀನಿ. ಅಂದ್ರೆ ಇದ್ರೊಳಗೆ ಸ್ವಲ್ಪನೂ ನೀರು ಉಳಿಬಾರ್ದು. ಒಂದು ಸ್ವಲ್ಪ ನೀರು ಉಳಿದ್ರೂ ಅದು ಕೆಳಗಡೆ ಇಳಿದು ಹೋಗಿಬಿಡ್ತೈತಿ. ಈ ರೀತಿ ಒಂದು ಸೋಸೋದ್ರ ಸಹಾಯದಿಂದ ಇಲ್ಲ ಯಾವುದಾದ್ರೂ ಹೋಲಿರುವಂಥ ಬುಟ್ಟಿ ಇರುತ್ತಲ್ಲ ಅದರೊಳಗೆ ಹಾಕ್ಕೊಂಡು ಇದನ್ನು ಒಂದು ಕಡೆಗೆ ಇಟ್ಕೊಂಡ್ಬಿಡ್ರಿ. ಇದೆಲ್ಲ ಪೂರ್ತಿಯಾಗಿ ಆರಿ ತಣ್ಣಗಾಗಬೇಕು. ಈಗ ಅದನ್ನು ಒಂದು ಕಡೆಗೆ ಆರಿ ತಣ್ಣಗಾಗೋದಕ್ಕೆ ಇಟ್ಕೊಂಬಿಡೋಣಂತ. ಇಲ್ಲೇ ಒಂದು ಉಳ್ಳಾಗಡ್ಡಿ ತೊಗೊಂಡೆ ನಾನು. ಉಳ್ಳಾಗಡ್ಡಿದ್ದ ಮುಂದಿಂದ ಇದನ್ನೆಲ್ಲ ತಕ್ಕೊಂಬಿಡ್ರಿ. ತಕ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಸ್ವಲ್ಪ ದೊಡ್ಡದು ಕಟ್ ಮಾಡ್ಕೊಳ್ರಿ. ನೋಡಿರಿ, ಈ ಥರ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಳ್ರಿ. ಮತ್ತು ಇದನ್ನು ಒಂದು ಸ್ವಲ್ಪ ಎಲ್ಲನೂ ಚಲೋ ತಂಗ ಬಿಡಿಸ್ಕೊಂಬಿಡ್ರಿ. ಇದನ್ನು ಈ ರೀತಿ ಎಲ್ಲ ಬಿಡಿಸ್ಕೊಂಬಿಡ್ರಿ. ಇದು ಉಳ್ಳಾಗಡ್ಡಿನ ಈ ಥರ ನಮ್ಗೆ ಒಂದು ಉಳ್ಳಾಗಡ್ಡಿ ಬೇಕಾಗುತ್ತೆ ಈ ಮಂಚೂರಿ ಮಾಡೋದಕ್ಕೆ. ಈ ಥರ ಎಲ್ಲ ನೀಟಾಗಿ ಬಿಡಿಸಿಟ್ಕೊಂಬಿಡ್ರಿ. ಅಂದ್ರೆ ಇದು ಮಂಚೂರಿಗೆ ಚಲೋ ಆಕೈತ್ರಿ. ಈಗ ಮತ್ತು ಇನ್ನೊಂದು ನಾನಿಲ್ಲೇ ಮೆಣಸಿನ್ಕಾಯಿ ಇರುತ್ತಲ್ಲ, ಕ್ಯಾಪ್ಸಿಕಮ್ ಇರುತ್ತಲ್ಲ, ಆ ಕ್ಯಾಪ್ಸಿಕಮ್ಮನ್ನು ತೊಗೊಂಡೇನಿ. ಇದನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊಂಬಿಡ್ರಿ. ಬೀಜ ಹಾಕ್ಕೊಳೋದಕ್ಕೆ ಹೋಗ್ಬೇಡ್ರಿ. ಈ ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ರಿ. ಭಾಳ ಸಣ್ಣದು ಕಟ್ ಮಾಡ್ಕೊಬೇಡ್ರಿ. ಈ ರೀತಿ ದೊಡ್ಡದಾಗಿ ಪೀಸ್ಗಳನ್ನಾಗಿ ಕಟ್ ಮಾಡಿಟ್ಕೊಳ್ರಿ. ಮತ್ತು ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ. ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಿರ್ತೀನಿ ನಾನು. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ತೊಗೊಳೋದಕ್ಕೆ ಹೋಗ್ಬೇಡ್ರಿ. ಒಂದು 4 ತೊಗೊಳ್ರಿ. ಮತ್ತು ಬೆಳ್ಳುಳ್ಳಿ ಮಾತ್ರ ಒಂದು 4-5 ಗಡ್ಡೆ ಬೆಳ್ಳುಳ್ಳಿ ಬೇಕಾಗತ್ತೆ ನೋಡಿರಿ. ಬೆಳ್ಳುಳ್ಳಿ ಒಂದು 4-5 ಗಡ್ಡಿನ ಚಲೋ ತಂಗ ಎಲ್ಲ ಸಿಪ್ಪಿ ಎಲ್ಲ ತೆಗೆದಿಟ್ಕೊಂಡು ಇವನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈಗ ನೀವು ಗೋಬಿ ಮಂಚೂರಿ ಮಾಡೋದಕ್ಕಾಗಲಿ ಅಥವಾ ಕ್ಯಾಬೇಜ್ ಮಂಚೂರಿ ಮಾಡೋದಕ್ಕಾಗಲಿ ಮತ್ತು ಈ ಸ್ವೀಟ್ ಕಾರ್ನದ್ದು ಮಂಚೂರಿ ಮಾಡೋದಕ್ಕಾಗಲಿ ಬೆಳ್ಳುಳ್ಳಿ ಮಾತ್ರ ಮೇನ್ ಬೇಕು. ಈಗ ಇದನ್ನೆಲ್ಲ ಸಿಪ್ಪಿ ತೆಗೆದು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಒಂದಷ್ಟು ಕೊತ್ತಂಬರಿ ತೊಗೊಂಡು ಇದನ್ನು ಕೂಡ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಳ್ರಿ. ಈ ರೀತಿ ನೀವೆಲ್ಲ ರೆಡಿ ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ಮಂಚೂರಿ ಮಾಡೋದು ಭಾಳ ಹೊತ್ತಾಗೋದಿಲ್ಲ. ಈಗ ನೋಡ್ರಿ, ಇದು ನೀರೆಲ್ಲ ಬಸ್ಬಿಟ್ಟಿರ್ತೈತಿ. ಇದಕ್ಕೆ ಒಂಚೂರು ಉಪ್ಪು ಹಾಕೀನಿ ಮತ್ತು ಒಂದು ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಹಾಕೀನಿ. ರೆಡ್ ಚಿಲ್ಲಿ ಪೌಡ್ರ್ ಇರುತ್ತಲ್ಲ ಆ ಖಾರ ಹಾಕೀನಿ. ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಅದನ್ನು ಹಾಕೀನಿ. ಅದನ್ನು ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ಇದು ಅದಕ್ಕೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಆ ರೀತಿಯಾಗಿ ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ. ಈಗ ನಾನು ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊತೀನಿ ರೀ. 2 ರಿಂದ 3 ಸ್ಪೂನು ಮೊದಲಿಗೆ ಹಾಕ್ಕೊಳ್ರಿ. ಹಾಕ್ಕೊಂಡು ಇದನ್ನು ಈ ರೀತಿ ಮೇಲೆ ತೆಳಗೆ ಎಲ್ಲ ಚಲೋ ತಂಗ ಈ ರೀತಿ ಮಾಡ್ಕೊಳ್ರಿ. ಇದು ಕಾರ್ನ್ ಇರ್ತೈತಲ್ಲ, ಚಲೋ ತಂಗ ಹಿಟ್ಟನ್ನು ಅಬ್ಸರ್ವ್ ಮಾಡ್ಕೋಬೇಕು. ಅಂದ್ರೆ ನಮಗೆ ಕರಿಯೋದಕ್ಕೆ
ಚಲೋ ಆಕೈತಿ. ಚಲೋ ತಂಗ ಇದೆಲ್ಲ ಒಳಗೆ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಕಾರ್ನ್ ಬೇಕಂದ್ರೆ ನೋಡಿಕೊಂಡು ಹಾಕ್ಕೊಳ್ರಿ. ಅಂದ್ರೆ ಇದು ಕಾರ್ನ್ ಎಲ್ಲ ಅದ್ರೊಳಗೆ ಹೀರ್ಕೋಬೇಕು. ಸ್ವಲ್ಪ ಹಸಿ ಹಸಿ ಇರ್ತೈತಲ್ರಿ, ಕಾರ್ನ ಚಲೋ ತಂಗ ಹೀರ್ಕೊಂತೈತದು. ನೋಡಿರಿ ಈ ಥರ ಮೇಲೆ ತೆಳಗೆ ಚಲೋ ತಂಗ ಮಾಡ್ಕೊಂಬಿಡ್ರಿ. ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡ್ರಿ. ಅಂದ್ರೆ ಇನ್ನೊಂದು ಸ್ವಲ್ಪ ಚಲೋ ತಂಗದೆಲ್ಲ ಹೀರ್ಕೊಂಡು ಒಂದು ಕಡೆ ಉಳಿತೈತದು. ಈಗ ನಾನು ಒಂದು ಒಗ್ಗರಣೆ ಹಾಕ್ಕೊತೇನೆ ರೀ ಸ್ವೀಟ್ ಕಾರ್ನಿಗೆ. ಈಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ, ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ. ಬೆಳ್ಳುಳ್ಳಿ ಚಲೋ ತಂಗ ಕರಿಬೇಕ್ರಿ. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರುವಂಗೆ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ. ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಚಲೋ ತಂಗ ಕರಿಬೇಕು. ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊತೀನಿ. ಮತ್ತು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಉಳ್ಳಾಗಡ್ಡಿ, ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ರಿ. ಜಾಸ್ತಿ ಬೇಯಿಸೋದಕ್ಕೆ ಹೋಗ್ಬೇಡ್ರಿ. ಇದು ಸ್ವಲ್ಪ ಕ್ರಿಸ್ಪಿಯಾಗೇ ಇರಬೇಕು, ಮೆತ್ತಗೆ ಹೋಗ್ಬಾರ್ದು. ಇದು ಕ್ರಿಸ್ಪಿಯಾಗೇ ಇರಬೇಕು. ನೋಡಿರಿ ಈ ಥರ ಎಲ್ಲ ಚಲೋ ತಂಗ ಸ್ವಲ್ಪ ಕೈ ಆಡಿಸ್ಕೊಳ್ರಿ. ಎಣ್ಣೆ ಒಳಗೆ ಒಂದು ಸ್ವಲ್ಪ ಇದು ಕೈ ಆಡಿಸ್ಕೊಂಡ್ಬಿಟ್ರೆ ಕ್ರಿಸ್ಪಿಯಾಗೇ ಇರಬೇಕಿದು. ಮತ್ತು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ. ಮತ್ತು ಇದಕ್ಕೆ ಎಲ್ಲ ಸಾಸ್ಗಳು ಬೇಕು. ನಾನಿಲ್ಲಿ ಫಸ್ಟ್ ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊಂಡೀನಿ. ಈಗ ನಾ ಮಾಡುವಂಥ ಪ್ರಮಾಣಕ್ಕೆ ನಾನು ಒಂದೊಂದು ಬೂಚಷ್ಟು ಹಾಕ್ಕೊಂಡೀನಿ, ಅಥವಾ ಒಂದೊಂದು ಸ್ಪೂನ್ ಅಳತಿ ಬೇಕಾದರೂ ನೀವು ಹಾಕ್ಕೋಬೋದು. 1 ಸ್ಪೂನು ಹಾಕ್ಕೊಳ್ರಿ ನೀವು. ಈಗ ಸೋಯಾ ಸಾಸ್ ಹಾಕ್ಕೊತೀನಿ ನೋಡಿರಿ. 1 ಸ್ಪೂನು ಸೋಯಾ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್, ಈ 3 ಸಾಸ್ಗಳನ್ನು ಹಾಕ್ಕೊಂಡೀನಿ ನಾ ಮಾಡೋ ಪ್ರಮಾಣಕ್ಕೆ ಇದು ಕರೆಕ್ಟಾಗಿ ಹದ ಬಂದೈತಿ. ಇಷ್ಟಾದರೆ ಸಾಕಾಗುತ್ತೆ. ಈಗ ಇದನ್ನು ಕೂಡ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡು ಬರ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ, ಮತ್ತು ಒಂಚೂರು ರೆಡ್ ಚಿಲ್ಲಿ ಪೌಡ್ರ್. ನಾ ಹೇಳಿದ್ನಲ್ಲ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡಿರ್ತೀವಿ, ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ರಿ. ಇದು ಸ್ವಲ್ಪ ಕಲರ್ ಬರಲಿ ಅನ್ನೋದಕ್ಕೋಸ್ಕರ ನಾವು ಹಾಕ್ಕೊತೀವಿ. ಮತ್ತು ಟೊಮೆಟೊ ಕೆಚಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ, ರುಚಿ ನೋಡಿಕೊಂಡು ಹಾಕ್ಕೊಳ್ರಿ. ಈ ರೀತಿ ಟೊಮೆಟೊ ಕೆಚಪ್ ಹಾಕ್ಕೊಳ್ರಿ. ಇವೆಲ್ಲ ಭಾಳ ಇಂಪಾರ್ಟೆಂಟ್ ರೀ ಈ ಮಂಚೂರಿ ಮಾಡೋದಕ್ಕೆ. ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಸಾಸ್, ಮತ್ತು ಟೊಮೆಟೊ ಕೆಚಪ್, ಸೋಯಾ ಸಾಸ್ ಇದೆಲ್ಲ ಬೇಕು. ನಾನಿಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ನೀರೊಳಗೆ ಕಲಿಸಿ ಹಾಕ್ಕೊಂಡೀನಿ. ಅಂದ್ರೆ ಇದೊಂದು ಸ್ವಲ್ಪ ಗಟ್ಟಿ ತಿಕ್ನೆಸ್ ಬರ್ತೈತಿ ಅನ್ನೋದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಬಿಟ್ರಿ. ನಾನಿಲ್ಲಿ ಗ್ರೇವಿ ಮಾಡೋಕತ್ತಿಲ್ಲ, ಇದನ್ನು ಡ್ರೈ ಮಾಡೋಕತ್ತೀನಿ. ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ. ನೀವು ಗ್ರೇವಿ ಜಾಸ್ತಿ ಬೇಕು ಅಂತಂದ್ರೆ ಅದು ಕಾರ್ನ್ಫ್ಲೋರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಜಾಸ್ತಿ ನೀರನ್ನು ಹಾಕ್ಕೋಬೋದು. ಈಗ ಇದನ್ನು ಒಂದು ಕಡೆಗೆ ಎತ್ತಿಟ್ಕೊಂಬಿಡೋಣ. ಈಗ ನಾನು ಆಗಲೇ ಈ ಕಾರ್ನ್ಗಳನ್ನು ಕಲಿಸಿಟ್ಟಿದ್ನಲ್ಲ ಅದನ್ನು ಚಲೋ ತಂಗ ಎಣ್ಣೆ ಕಾದಿರ್ಬೇಕು ರೀ. ಎಣ್ಣೆ ಭಾಳ ಚಲೋ ಕಾದಿರ್ಬೇಕು. ಇದನ್ನು ಹೈ ಫ್ಲೇಮ್ ಒಳಗೆ ಇಟ್ಕೊಂಡನ ಈ ರೀತಿಯಾಗಿ ಎಲ್ಲ ಕಾರ್ನ್ಗಳನ್ನು ಹಾಕ್ಕೊಂಡು ಚಲೋ ತಂಗ ಕರಿಬೇಕು. ಈಗ ಹಾಕಿದ ತಕ್ಷಣ ನೀವು ಇದನ್ನು ಮುಟ್ಟೋದಕ್ಕೆ ಹೋಗಬೇಡ್ರಿ. ಸ್ವಲ್ಪ ಹೊತ್ತು ಚಲೋ ತಂಗ ಒಂದು ಸೈಡ್ ಕೆಳಗಡೆ ಎಲ್ಲ ಕರೀಲಿ. ಕರೆದಾದ್ಮೇಲೆ ನೀವು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಇದನ್ನು ತಿರುಗಿಸಾಕೋಬೇಕು. ಈಗ ನೋಡಿರಿ ಒಂದು ಸ್ವಲ್ಪ ಕರ್ದಾವಿವು, ಆಮೇಲೆ ನೀವು ಇದನ್ನು ತಿರುಗಿಸಾಕೊಳ್ರಿ. ಇಲ್ಲ ಅಂತಂದೇಳಂದ್ರೆ ಅದು ಇದು ಹತ್ತಿರ್ತೈತಲ್ರಿ ಪೌಡ್ರ್, ಅದೆಲ್ಲ ಇದ್ರೊಳಗೆ ಎಣ್ಣೆ ಒಳಗೆ ಬೀಳೋ ಚಾನ್ಸಸ್ ಇರ್ತೈತಿ. ಇದು ಖಾರ ಅದೆಲ್ಲ ಹಾಕಿರ್ತೀವಲ್ಲ ಇದ್ರೊಳಗೆ, ಅದು ಎಣ್ಣೆ ಒಳಗೆ ಬಿದ್ದುಬಿಡ್ತೈತಿ. ಅದಕ್ಕೋಸ್ಕರ ತಕ್ಷಣಕ್ಕೆ ನೀವು ಇದನ್ನು ಹೊಳ ತಿರುಗಿಸ್ಕೊಳೋದು ಮಾಡಬಾರ್ದು. ಒಂದು ಕಡೆ ಚಲೋ ತಂಗ ಕರೆದಾದ್ಮೇಲೆ ಆಮೇಲೆ ಇದನ್ನು ತಿರುಗಿಸ್ಕೊಂಡು ಹಾಕ್ಕೊಳ್ರಿ. ಎಷ್ಟು ಕ್ರಿಸ್ಪಿ ಆಗ್ತಾವ್ರಿ ಇವು, ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ತಾವೆ, ಅಷ್ಟು ರುಚಿ ಆಗ್ತಾವೆ ನಿಜವಾಗ್ಲೂ. ಈಗ ನಾನು ಆಗಲೇ ಇದು ಭಾಜಿ ಮಾಡಿ ಇಟ್ಕೊಂಡಿದ್ನಲ್ರಿ, ಒಗ್ಗರಣೆ ಕೊಟ್ಕೊಂಡು ಅದರೊಳಗೆ ಡೈರೆಕ್ಟಾಗಿ ಹಾಕೊತೇನೆ ನೋಡ್ರಿ. ನಾನು ಇದು ಮಾಡಿದ ತಕ್ಷಣ ತಿನ್ನಬೇಕು. ಈ ರೀತಿ ಕರೆದದ್ದನ್ನು ಡೈರೆಕ್ಟಾಗಿ ಈ ಪಲ್ಯಕ್ಕನ ಹಾಕ್ಕೋಬೇಕು. ಹಾಕ್ಕೊಂಡು ಕಲಿಸ್ಕೊಂಬಿಡ್ರಿ. ನಾ ಎಲ್ಲ ಸ್ವೀಟ್ ಬೇಬಿ ಕಾರ್ನ್ಗಳನ್ನು ಕರೆದು ಚಲೋ ತಂಗ ಕ್ರಿಸ್ಪಿ ಆಗುವಂಗೆ ಕರಿಬೇಕು. ಸ್ವಲ್ಪ ಹೊತ್ತು ಭಾಳ ಹೊತ್ತನ ಕರಿಬೇಕು ರೀ. ಕರೆದಾದ ತಕ್ಷಣ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಭಾಳ ಹೊತ್ತನ ಬಿಡೋದಕ್ಕೆ ಹೋಗಬಾರ್ದು. ಮಿಕ್ಸ್ ಮಾಡ್ಕೊಂಡ ತಕ್ಷಣ ನಾವು ತಿನ್ನೋದಕ್ಕೆ ಶುರು ಮಾಡಬೇಕು. ಮೆತ್ತಗಾತು ಅಂತಂದ್ರೆ ರುಚಿ ಬರೋದಿಲ್ಲ. ಇದೇ ರೀತಿ ಇತ್ತು ಅಂದ್ರೆ ಭಾಳ ಕ್ರಿಸ್ಪಿ ಬರ್ತೈತಿ. ಈಗ ನೋಡಿರಿ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇದನ್ನ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವ್ರಿ. ನೀವು ಗೋಬಿ ಮಂಚೂರಿಗಿಂತ ಇದು ಸ್ವೀಟ್ ಕಾರ್ನದ್ದು ಮಂಚೂರಿ ಭಾಳ ರುಚಿ ಆಕೈತ್ರಿ. ಈಗ ಮ್ಯಾಲೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡ್ರಿ. ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಕೂಡ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡ್ರಿ. ನಾ ಹೇಳಿದ್ನಲ್ಲ ನಾನೆಲ್ಲ ಸ್ವಲ್ಪ ಡ್ರೈ ಆಗಿ ಮಾಡ್ಕೊಂಡಿನಿ. ನೀವೇನೋ ಸ್ವಲ್ಪ ಗ್ರೇವಿ ಬೇಕು ಅಂತಂದೇಳಿದ್ರೆ ಇನ್ನೊಂದು ಸ್ವಲ್ಪ ನೀವು ನೀರು ಮತ್ತು ಕಾರ್ನ್ಫ್ಲೋರ್ ಇರುತ್ತಲ್ಲ ಅದನ್ನು ಜಾಸ್ತಿ ಹಾಕ್ಕೊಂಡು ಗ್ರೇವಿ ಕೂಡ ಮಾಡ್ಕೋಬೋದು. ನೋಡಿರಿ ಈಗ ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊತೀನಿ.
ಸಾಯಂಕಾಲ ಚಹಾದ ಜೊತೆಗೆ ಈ ರೀತಿಯಾಗಿ ನಾವು ಬೇಕಿದ್ರೆ ಸಾಸು ಬೇಕಂದ್ರೆ ಹಾಕ್ಕೋಬೋದು ಸೈಡಿಗೆ. ಹಂಗೆ ತಿಂದ್ರೂ ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತೆ ರೀ. ನೋಡಿದ್ರಲ್ಲ, ಈಗ ಬೇಕಿದ್ರೆ ಸಾಸ್ ಬೇಕಂದ್ರೆ ಸೈಡಿಗೆ ಹಾಕ್ಕೊಂಡಿರ್ತೀರಿ, ಬೇಡ ಅಂದ್ರೆ ಹಂಗನೂ ಬೇಕಾದರೂ ತಿನ್ಬೋದು. ನೋಡಿ, ಈ ಥರ ಸಾಸ್ ಹಾಕ್ಕೊಂಡು ತಿನ್ನಿರಿ, ಇಲ್ಲ ಹಂಗೆ ಬೇಕಾದರೂ ತಿನ್ನಿರಿ. ನೋಡಿದ್ರಲ್ಲ ನಮ್ಮದು ಕ್ರಿಸ್ಪಿಯಾಗಿರುವಂಥ ಬೇಬಿ ಸ್ವೀಟ್ ಕಾರ್ನದ್ದು ಮಂಚೂರಿ ಹೆಂಗೆ ಮಾಡೋದು ಅಂತಂದೇಳಿ. ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತೆ ರೀ ಇದು. ಖಂಡಿತವಾಗ್ಲೂ ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಯಾರ್ಯಾರು ಈ ರೀತಿ ಮಂಚೂರಿ ಮಾಡಿ ತಿಂದಿರ್ತಿರಲ್ಲ, ದಯವಿಟ್ಟು ನನಗೊಂದು ಫೋಟೋ ಹೊಡೆದಾರ ಹಾಕಿರಿ, ಇಲ್ಲ ಅಂತಂದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿದ್ರಲ್ಲ ನಮ್ಮ ಸ್ವೀಟ್ ಕಾರ್ನ್ ರೆಸಿಪಿ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.